ನಮಸ್ಕಾರ, ವೆಲ್ಕಮ್ ಟು ಮೈ ಚಾನೆಲ್. ಇವತ್ತು ಶನಿವಾರ ಮಧ್ಯಾಹ್ನ 1:30 ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಹಾರುಷಿಗೆ ಫಸ್ಟ್ ಟೈಮ್ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಇತ್ತು. ಅಂದರೆ 11 ಗಂಟೆ ಒಳಗಡೆ ಬರಕ್ಕೆ ಹೇಳಿದ್ರು. ಹೋಗ್ಬಿಟ್ಟು ಬಂದ್ವಿ. ಇನ್ನೇನು ಹಬ್ಬ, ಮುಂದಿನ ವಾರ ಹಬ್ಬ ಬರ್ತಿದೆ. ಅದಕ್ಕೆ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕಲ್ಲ, ಅದಕ್ಕೆ ಇವತ್ತಿಂದ ಸ್ವಲ್ಪ ಮನೆ ಕ್ಲೀನ್ ಮಾಡೋಕ್ಕೆ ಶುರು ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಇವತ್ತು ಬೆಳಗ್ಗೆನೇ ಮುದ್ದೆ, ಅನ್ನ, ಸಾಂಬಾರು ಎಲ್ಲ ಮಾಡಿಬಿಟ್ಟಿದ್ದೆ. ಬಾಕ್ಸಿಗೆಲ್ಲ ಬೇಕಿತ್ತಲ್ಲ, ಅದಕ್ಕೆ ಒಟ್ಟಿಗೆ ಸಾಂಬಾರು ಮಾಡಿಬಿಟ್ಟೆ. ಮತ್ತು ಹುರುಳಿಕಾಳು ಹಾಕ್ಬಿಟ್ಟು ಬಸಾರು ಮಾಡಿದ್ದೀನಿ. ಅದು ತುಂಬ ಚೆನ್ನಾಗಿರುತ್ತೆ. ಹುರುಳಿಕಾಳು ಪಲ್ಯ ನನಗೂ ತುಂಬ ಇಷ್ಟ. ಅದಕ್ಕೆ ಫಸ್ಟು ಊಟ ಎಲ್ಲ ಮುಗಿಸ್ಬಿಟ್ಟು ಮನೆ ಕ್ಲೀನ್ ಮಾಡೋಕ್ಕೆ ಶುರು ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಆರುಷಿಗಿನ್ನ ಸ್ನಾನ ಕೂಡ ಮಾಡಿಸಿಲ್ಲ, ಯಾಕಂದರೆ ಬೆಳಗ್ಗೆ ಅವಳು ಎದ್ದಿದ್ದೆ 10:30 ಟೈಮ್ ಬೇರೆ ಆಗ್ತಿತ್ತಲ್ವ. ಅದಕ್ಕೆ ಬ್ರಷ್ ಮಾಡಿಸಿ ಮುಖ ತೊಳೆಸ್ಬಿಟ್ಟು ಹಾಗೆ ಬೇಗ ಹೋಗ್ಬಿಟ್ಟು ಬಂದ್ಬಿಡೋಣ ಅಂತ ಹೋದ್ವಿ. ಅವಳದು ಊಟ ಆಗಿದೆ. ಅವಳಿಗೆ ಇವಾಗ ಸ್ನಾನ ಮಾಡಿಸಿ ಮಲಗಿಸಿ ನಾನು ಆಮೇಲೆ ಕೆಲಸ ಶುರು ಹಚ್ಕೊಳ್ತೀನಿ. ಅದಕ್ಕೆ ಮುಂಚೆ ಊಟ ಮಾಡ್ಕೊಂಬರ್ತೀನಿ, ಮತ್ತೆ ಕಂಟಿನ್ಯೂ ಮಾಡ್ತೀನಿ. ನಮ್ಮ ಆರುಷಿ ಅಂತೂ ಮಲಗಲೇ ಇಲ್ಲ. ಮಲ್ಸಕ್ಕೆ ಟ್ರೈ ಮಾಡಿ ಸಾಕಾಯಿತು, ಮಲಗಿಲ್ಲ. ಸರಿ ಬಿಡು ಹಾಗೆ ಇರು ಅಂತ ಹೇಳಿ ನಾನು ಈ ಕಡೆ ರೂಮಿಗೆ ಬಂದೆ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ. ನಮ್ಮದು ಇನ್ನೊಂದು ಎಕ್ಸ್ಟ್ರಾ ರೂಮಲ್ಲಿ ನಾನು ಇಲ್ಲಿ ಎಕ್ಸ್ಟ್ರಾ ಬ್ಲ್ಯಾಂಕೆಟ್ಸು, ಬೆಡ್ ಸ್ಪ್ರೆಡ್ಸು ಮತ್ತು ನಮ್ಮ ಹ್ಯಾಂಡ್ ಬ್ಯಾಗ್ಗಳೆಲ್ಲ ಇರುತ್ತಲ್ಲ, ನಾನು ಸ್ಟಿಚಿಂಗ್ ಮಾಡೋಕ್ಕೆ ಇಟ್ಕೊಂಡಿರೋಂತಹ ಬಟ್ಟೆಗಳು ಅದೆಲ್ಲ ಇಟ್ಕೊಂಡಿರ್ತೀನಿ ಕಬೋರ್ಡಲ್ಲಿ. ಬೇಕಾದಾಗ ಯಾವ್ದು ಬೇಕು ತೊಗೊಂಡು ಮತ್ತೆ ಆರ್ಗನೈಸ್ ಮಾಡಿರೋದಿಲ್ಲ, ಹಾಗೆ ಡಂಪ್ ಮಾಡಿ ಹಾಕ್ಬಿಟ್ಟಿರ್ತೀವಿ. ಈ ರೀತಿ ಯಾವಾಗಾದ್ರು ಒಂದು ಸಲ ಮೂಡ್ ಬಂದಾಗ ಎಲ್ಲ ತೆಗೆದು ಮತ್ತೆ ಆರ್ಗನೈಸ್ ಮಾಡಿ ಇಡ್ತೀನಿ. ಹಾಗಾಗಿ ಇವತ್ತು ಕೂಡ ಈ ಕಬೋರ್ಡ್ನ ಫಸ್ಟು ಕ್ಲೀನ್ ಮಾಡಿಬಿಡೋಣ, ಬೇಡದೇ ಇರೋದನ್ನೆಲ್ಲ ತೆಗೆದು ಎತ್ತಿಗೆ ಬಿಡೋಣ ಅಂತ ಹೇಳಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ಮಾರುಷಿ ಚಿಕ್ಕ ಪಾಪು ಇದ್ದಾಗ ತಗೊಂಡಿದ್ದಂತಹ ಬ್ಲ್ಯಾಂಕೆಟ್ಸ್ಗಳು ನೋಡಿಬಿಟ್ಟು ಅದು ನಂದಂತ ಹೇಳಿ ಅದ್ರ ಮೇಲೆ ಹಾಸ್ಕೊಂಡು ಅದ್ರ ಮೇಲೆ ಹತ್ತಿ ಮಲ್ಕೊಂಡು ಈ ರೀತಿ ಎಲ್ಲ ಆಟ ಆಡಿಕೊಂಡು ನನ್ನ ಜೊತೆನೇ ಇದ್ಲು, ಮಲಗಲೇ ಇಲ್ಲ. ನಾನು ಈ ಕಡೆ ರೂಮಲ್ಲೇ ನಾನು ಹ್ಯಾಂಡ್ ಬ್ಯಾಗ್ಗಳು, ನಾನು ಹೊರಗಡೆ ಹೋಗೋಕ್ಕೆ ತೊಗೊಂಡು ಹೋಗ್ಬೇಕಾಗಿರೋಂತಹ ಬ್ಯಾಗ್ಗಳು ಎಲ್ಲ ಟ್ರಾವೆಲ್ ಮಾಡ್ಬೇಕಾದ್ರೂ ಸ್ವಲ್ಪ ಮೀಡಿಯಮ್ ಸೈಜ್ ಇರೋ ಬ್ಯಾಗ್ಗಳನ್ನೂ ಕೂಡ ಈ ರೀತಿ ಹ್ಯಾಂಗ್ ಮಾಡಿ ಈ ಕಡೆ ಕಬೋರ್ಡಲ್ಲಿ ಇಟ್ಕೊಂಡಿದ್ದೆ. ಅದರಲ್ಲಿ ನಾನು ಡೈಲಿ ಎತ್ಕೊಂಡು ಹೋಗೋದನ್ನ ಸಪ್ರೇಟು, ಲಾಂಗ್ ಡ್ರೈವ್ ಹೋದಾಗ ಎಲ್ಲರೂ ಹೊರಗಡೆ ಹೋದಾಗ ಎತ್ಕೊಂಡು ಹೋಗುವಂತಹ ಬ್ಯಾಗ್ಗಳನ್ನೆಲ್ಲ ಸಪ್ರೇಟ್ ಮಾಡಿ ಎತ್ತಿಟ್ಕೊಳ್ಳೋಣ ಅಂತ ಹೇಳಿ ಎಲ್ಲ ತೆಗೆದು ಮತ್ತೆ ಆರ್ಗನೈಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನನ್ನ ಹತ್ರ ಮುಂಚೆ ತುಂಬ ಹಳೆ ಮಿಷಿನ್ ಇತ್ತು. ನಾನು ಕಲಿಯೋ ಟೈಮೆಲ್ಲ ನಮ್ಮ ರಿಲೇಟಿವ್ ಮನೇಲಿ ಇತ್ತು ಅಂತ ನಮ್ಮಮ್ಮ ಅದು ಸೆಕೆಂಡ್ಸಲ್ಲೇ ತೊಗೊಂಡಿದ್ವಿ. ನಮ್ಮಮ್ಮ ಕೊಡಿಸಿದ್ರು. ತುಂಬ ಹಳೇದಾಗೋಗಿತ್ತು. ಹೊಲಿತಾ ಇದ್ದಂಗೆ ಅವಾಗ ಕೈ ಕೊಡೋದು, ರಿಪೇರಿಗೆ ಬರೋದು ಹಾಗೆಲ್ಲ ಮಾಡ್ತಾ ಇತ್ತು. ಒಂದೊಂದ್ಸಲ ಹಾಗೆ ಬೇಜಾರಾಗ್ಬಿಡೋದು, ಅಯ್ಯೋ ಸ್ಟಿಚಿಂಗೇ ಬರ್ತಾ ಇಲ್ಲ, ಅಯ್ಯೋ ಪ್ರಾಬ್ಲಮ್ ಆಯಿತು ಅಂತೆಲ್ಲ ಹಾಗೆ ಬಿಟ್ಟೋಗ್ಬಿಡ್ತಾ ಇದ್ದೆ. ನಾನು ಬ್ಲೌಸ್ ಸ್ಟಿಚ್ ಮಾಡ್ತಾ ಇದ್ದೆ, ಹಾಗೆ ಇನ್ನೊಂದು ಪಾರ್ಟ್ಸ್ ಕಟ್ಟಾಗೋಯ್ತು, ಮತ್ತು ಸ್ಟಿಚಿಂಗ್ ಇದಾಯಿತು. ಅದಕ್ಕೆ ಶಂಕರ್ಗೆ ಹೇಳಿದ್ದಕ್ಕೆ ಅವ್ರಂದ್ರು, ಇದು ತುಂಬ ಹಳೇದಾಯ್ತಲ್ಲ, ಇದು ಕೊಟ್ಬಿಟ್ಟು ಹೊಸ ಮಿಷಿನ್ ತಗೋ,
ಸುಮ್ಮನೆ ಏನಕ್ಕೆ ರಿಪೇರಿ ಅದು ಇದು ಅಂತ ಹೇಳಿದ್ರು. ಸರಿ ಹೊಸ ಮಿಷಿನ್ ತಗೊಳ್ಳೋದಾದ್ರೆ ಸೇಮ್ ಅದೇ ರೀತಿ ಬೇಡ, ನಾನು ಹಳೆ ಮಿಷಿನ್ ಹಾಕ್ತೀನಿ, ತೋರಿಸ್ತೀನಿ, ಪಕ್ಕದ ವಿಡಿಯೋ ಹಾಕ್ತೀನಿ. ಹೊಸದು ಏನಕ್ಕೆ ಬೇಡ, ಮತ್ತೆ ಏನಕ್ಕೆ ಅದೇ ಥರ ಹಳೆ ಸ್ಟೈಲ್ ಮಿಷಿನೇ ಬೇಡ, ನಾನು ತೊಗೊಳೋದಾದರೆ ಈ ರೀತಿ ದೊಡ್ಡ ಮಿಷಿನ್ ತೊಗೊಳ್ಳೋಣ ಅಂತ ನಂಗೆ ತುಂಬ ಆಸೆ ಇತ್ತು. ಸ್ವಲ್ಪ ದುಡ್ಡು ಕೂಡ ಹಾಕ್ಕೊಂಡು, ಯಾಕಂದರೆ ದೊಡ್ಡ ಮಿಷಿನ್ ರೇಟ್ ಜಾಸ್ತಿ ಇರುತ್ತಲ್ವ. ಹೊಸದೇನೋ ತೊಗೊಳಕ್ಕೆ ಹೋದರೆ ನಮಗೆ ಒಂದು 40-50 ಸಾವಿರ ಬೇಕು ಈ ರೀತಿ ದೊಡ್ಡ ಮಿಷಿನ್ ತೊಗೊಳಕ್ಕೆ ಅಂತ ಅಂದ್ಕೊಂಡು, ತೊಗೊಳೋದಾದರೆ ಚೆನ್ನಾಗಿರೋದು ದುಡ್ಡು ಸೆಟ್ ಮಾಡಿಕೊಂಡು ಈ ರೀತಿ ದೊಡ್ಡದೊಂದು ಮಿಷಿನ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಯಾಕಂದರೆ ನಾವೇ ಸ್ಟಿಚ್ ಮಾಡ್ಕೊತೀವಿ. ಸ್ಟಿಚಿಂಗ್ ಹೊರಗಡೆ ಕೊಟ್ಟರೆ ಎಷ್ಟು ರೇಟ್ ಹೇಳ್ತಾರಲ್ವ, ಸ್ಟಿಚಿಂಗ್ ಗೊತ್ತಿರೋದ್ರಿಂದ ನಾವೇ ಸ್ಟಿಚ್ ಮಾಡ್ಕೊಂಡ್ರೆ ಒಳ್ಳೇದಲ್ವ ಅಂತ ಹೇಳಿ ಅಂದ್ಕೊಂಡಿದ್ದೆ. ಬೇಡ, ಇದಕ್ಕೆ ಫಸ್ಟ್ ಹಳೆ ಮಿಷಿನ್ ಇತ್ತಲ್ವ, ಅದಕ್ಕೆ ನಾವು ಒಂದು ಹೋಗಿರೋ ಪಾರ್ಟ್ಸ್ ತೊಗೊಬರೋಣ ಅಂತ ಒಂದು ಶಂಕರ್ ನನಗೆ ಗೂಗಲಲ್ಲಿ ಶಾಪ್ನ ಸರ್ಚ್ ಮಾಡಿಬಿಟ್ಟು ಹೋದ್ವಿ. ಇಲ್ಲೇ ಬೇಗೂರ್ ಹತ್ರ ಇದೆ ಒಂದು ಶಾಪ್, ಮಿಷಿನ್ಗೆ ಬೇಕಾಗಿರೋಂತಹ ಪಾರ್ಟ್ಸ್ ಎಲ್ಲ ಸಿಗುತ್ತೆ, ತೊಗೊಂಬರೋಣ ಅಂತ ಹೋದ್ವಿ. ಅಲ್ಲಿ ಈ ಥರ ಮಿಷಿನ್ಗಳೆಲ್ಲ ಸೇಲ್ ಮಾಡ್ತಾಯಿದ್ರು. ಅಂದರೆ ಇದೇನು ಹೊಸದಲ್ಲ, ಶೋರೂಮ್ ಮಿಷಿನ್ ಅಲ್ಲ, ಸೆಕೆಂಡ್ ಸೇಲ್ ಮಾಡ್ತಾರಲ್ಲ ಆ ಥರ. ಅವ್ರ ಹತ್ರ ಈ ಥರದ್ದು ಎಷ್ಟೊಂದೆಲ್ಲ ಸೇಲ್ ಮಾಡ್ತಾಯಿದ್ರು, ರೆಡಿ ಮಾಡಿ ಹೋಗಿರೋದೆಲ್ಲ ಚೆನ್ನಾಗಿ ಸೇಲ್ ಮಾಡ್ತಾಯಿದ್ರು. ಅವರು ನೀವು ಮನೆಗೆ ಹೊಲಿಯೋದಲ್ವ, ಮನೆಯವ್ರಿಗೆ ಹೊಲಿಯೋದಕ್ಕೆ ನೀವು ಎಷ್ಟು ದಿನ ಬೇಕಾದ್ರೆ ಇಟ್ಕೊಂಡ್ರೆ ಏನು ಪ್ರಾಬ್ಲಮ್ ಆಗಲ್ಲ, ಏನೇ ಆದರೂ ನಾವು ಮಾಡ್ಕೊಡ್ತೀವಿ ಅಂತ ಹೇಳಿ ಈ ಥರ ಸೇಲ್ ಮಾಡ್ತಾಯಿದ್ರು. ಶಂಕರ್ ಸರಿ ತಗೋ ಅಂತ ಹೇಳಿದ್ರು. ಇದಕ್ಕೂ ಏನಿಲ್ಲ ಅಂದರೂ ಇದಕ್ಕೆ ನಮ್ಗೆ 12 ಸಾವಿರ ಆಯಿತು ಇದಕ್ಕೆ ಮಿಷಿನ್ಗೆ. ಇವಾಗ ಸದ್ಯಕ್ಕೆ ಬೇಡ 12 ಸಾವಿರದ್ದು, ಇನ್ನೂ ಒಂದು 2 ವರ್ಷ ಹೋಗ್ಬೇಕು. ಹೆಂಗೂ ಪಾರ್ಟ್ ಸಿಕ್ತಲ್ಲ ಹಳೆ ಮಿಷಿನ್ಗೆ, ಇನ್ನೊಂದು 2 ವರ್ಷ ಹೋಗಲಿ ಆಮೇಲೆ ತೊಗೊಳ್ಳೋಣ ಅಂತ ಹೇಳಿ ಬಂದ್ಬಿಟ್ಟಿದ್ದೆ ನಾನು. ನಂಗೆ ಆಸೆ ಇತ್ತು ತೊಗೋಬೇಕು ಅಂತ. ಸರಿ ಇನ್ನೊಂದು 2 ವರ್ಷ ಹೋಗೋಣ ಅಂತೇಳಿ ಹಳೆ ಮಿಷಿನ್ದು ಪಾರ್ಟ್ಸ್ ಎಲ್ಲ ತೊಗೊಂಡು ಮನೆಗೆ ಬಂದುಬಿಟ್ವಿ. ನೆಕ್ಸ್ಟ್ ಡೇ ಶಂಕರ್ ಆಫೀಸ್ಗೆ ಹೋಗಿದ್ರಲ್ವಾ, ಅವ್ರು ಬರ್ತಾ ರೋಡ್ ಅಂದವೇನೇ ಇದೆ ಅದು ಶಾಪು. ಅವ್ರು ನನಗೆ ಸರ್ಪ್ರೈಸ್ ಕೊಡಬೇಕು, ನಂಗೆ ಏನೂ ಹೇಳಲಿಲ್ಲ, ಮಿಷಿನ್ ತೊಗೊಬರ್ತೀನಿ ಏನು ಅಂತ ಏನೂ ಹೇಳಿಲ್ಲ. ನಂಗೆ ಸರ್ಪ್ರೈಸ್ ಕೊಡಬೇಕು ಅಂತ ಏನು ಹೇಳ್ತಿರೋ ಆಫೀಸಿಂದ ಬರ್ತಾ ತೊಗೊಂಡೇ ಬಂದ್ಬಿಟ್ಟಿದ್ದಾರೆ ಅವ್ರ ಹತ್ರ. ಆಗ್ತಿದೆ ಅಲ್ಲಿ ಏನು ಮಾಡ್ತೀಯ ಅದರಲ್ಲಿ? ಕಿತ್ತೋಗುತ್ತಲ್ಲೇ, ಅದಕ್ಕೆ ಎಳಿಬಾರ್ದದು, ಕಿತ್ತೋಗುತ್ತೆ. ನೋಡಪ್ಪ ಏನತ್ತ ಅಂದ್ರೆ ಅಮ್ಮಗೆ ಸರ್ಪ್ರೈಸ್ ಗಿಫ್ಟ್. ಎಲ್ಲಿಡ್ತೀರಾ? ಆರುಷಿ ತೋರಿಸ್ತಾ ಇದ್ದಾಳೆ. ಅರ್ಷಿಗೆ ಏನದು? ಈ ಕಡೆ ಬಾರಿಷಿ, ಅರ್ಷಿ ಕಮ್ ದಿಸ್ ಸೈಡ್. ಅದೆಲ್ಲ ಹೆವಿ ಇರುತ್ತಮ್ಮ. ನಂದು ಹಳೆ ಮಿಷಿನ್ನು ಕೂಡ ಅವ್ರಿಗೆ ನಾವು ಸೇಲ್ ಮಾಡಿಬಿಟ್ವಿ. ಅದನ್ನು ಒಂದು 2 ಸಾವಿರಕ್ಕೆ ತೊಗೊಂಡ್ರು. ಶಂಕರ್ ಮಿಷಿನ್ ತೊಗೊಬರ್ಬೇಕಾದ್ರೆ ಮಿಷಿನ್ದು ಅರ್ಧ ಪಾರ್ಟ್ಸ್ ಮಾತ್ರ ತೊಗೊಬಂದಿದ್ರು. ಯಾಕಂದರೆ ಅದು ದೊಡ್ಡದಲ್ವಾ, ಕಾರಲ್ಲೆಲ್ಲ ಒಂದೇ ಸಲ ತೊಗೊಂಬರೋದಕ್ಕೆ ಆಗಲ್ಲ, ಇನ್ನು ಲೆಗ್ಗೆಲ್ಲ ತೊಗೊಂಬರ್ಬೇಕು, ಅಲ್ಲೇ ಇಟ್ಬಿಟ್ಟು ಬಂದರು. ಸರಿ ನಂದು ಹಳೆ ಮಿಷಿನ್ನು ತೊಗೊಂಡು ಬರ್ತೀನಿ, ಶಾಪ್ ಓಪನ್ ಇಟ್ಕೊಂಡಿರಿ ಅಂತ ಹೇಳ್ಬಿಟ್ಟು ಬಂದಿದ್ರು. ಶಂಕರ್ ಮನೆಗೆ ಬಂದಮೇಲೆ ಸರಿ ಮಿಷಿನ ನಾಳೆ ಕೊಟ್ಬಿಟ್ಟು ಇನ್ನು ಸ್ಟ್ಯಾಂಡ್ ಎತ್ಕೊಂಬರ್ಬೇಕಿತ್ತಲ್ವ, ನಾಳೆ ತೊಗೊಂಬರೋಣ ಅಂತ ಹೇಳಿದ್ರು. ನನಗೆ ಹೊಸ ಮಿಷಿನ್ ಅಲ್ವಾ, ನನಗಿವಾಗ ಕ್ಯೂರಿಯಾಸಿಟಿ ತಾಳೋಕ್ಕಾಗಿಲ್ಲ, ಅದು ಬೇಕೇ ಬೇಕು. ಸರಿ ಇವಾಗ ಹೆಂಗೂ ಶಾಪ್ ಓಪನ್ ಇಡಿ ಅಂತ ಹೇಳ್ಬಿಟ್ಟು ಬಂದಿದ್ದೀರಲ್ವ, ಮಿಷಿನ್ ಇದನ್ನ ಕೊಟ್ಬಿಟ್ಟು ನಮ್ಮ ಮಿಷಿನ ಎತ್ಕೊಂಡು ಬಂದ್ಬಿಡೋಣ ಅಂತ ಹೇಳಿ ಎಲ್ಲ ಮತ್ತೆ ಶಾಪ್ ಹತ್ರ ಬಂದು ಮಿಷಿನ ತೊಗೊಂಡು ಬಂದ್ವಿ. ರಾತ್ರಿ 10 ಗಂಟೆ ಆಗೋಗಿತ್ತು. ತಂದಮೇಲೆ ಹಾಗೆ ಇಟ್ಟರೆ ಹೇಗೆ ಚೆನ್ನಾಗಿರುತ್ತೆ, ಮನೆಗೆ ಏನಾದ್ರು ಹೊಸದೇನಾದ್ರು ಬಂದರೆ ಅದನ್ನ ಫಿಕ್ಸ್ ಮಾಡಿ ನೋಡೋವರೆಗೂ ಸಮಾಧಾನ ಆಗಲ್ಲ. ಅದಕ್ಕೆ ಇವಾಗೆ ಫಿಕ್ಸ್ ಮಾಡಿಕೊಡಿ, ನೋಡೋಣ ಅದು ಹೇಗೆ ಸ್ಟಿಚ್ ಮಾಡುತ್ತೆ ಅಂತ ಹೇಳಿದೆ. ಸರಿ ನಿನ್ನ ಕಾಟ ತಾಳೋಕ್ಕಾಗಲ್ಲ ಅಂತ ಹೇಳಿ ಪಾಪ ರಾತ್ರಿನಲ್ಲೇ ಅಸೆಂಬಲ್ ಮಾಡಿಕೊಟ್ರು ನಮ್ಮ ಶಂಕರು. ಹುಷಾರು. ಏನದು? ಅಮ್ಮಗೆ ನ್ಯೂ ಮಿಷಿನ್ ಬಂತಾ? ಯಾರು ಕೊಡಿಸಿದ್ದು? ಥ್ಯಾಂಕ್ ಯು ಹೇಳು. ಆಯಿಲ್ ಅದಕ್ಕೆ ಫಿಲ್ ಮಾಡಿಬಿಟ್ಬಿಡ್ಬೇಕಾ? ಹರ್ಷಿ ಕೈ ಇಲ್ಲಿ ಗಬೋ ನೀವು ತೋರಿಸ್ತಾ ಇದ್ದೀರಾ ಅಂತ ಇಲ್ಲಿ ಹಾಕ್ಬಿಟ್ಟು ಬಿಟ್ಬಿಡ್ಬೇಕಾ? ತುಂಬಾ ಆಯಿಲ್ ಹಾಕ್ಬಿಡ್ಬೇಕಾ?
ಏ ಏ ಅರ್ಷಿ ಬೈ ಕಡೆ. ಹರ್ಷಿ ಜಾಗ ಬಿಡು. ನಿಮ್ಮಪ್ಪ ವಾಯ್ಸ್ ಚೇಂಜ್ ಆಗೋಯ್ತು ಅವೆಲ್ಲ ಸ್ಮೆಲ್ಲಿಗೆ ಫ್ಯಾನ್ ಹಾಕ್ಲಾ. ಫ್ಯಾನ್ ಹೊಟ್ಟೆಲ್ ಅದು ರನ್ ಮಾಡೋರ್ಗಳು ಸಮಾಧಾನ ಇಲ್ಲ. ಹರ್ಷಿ ಅಲ್ಲಿ ಹೋಗ್ತಾಗಿ ಬಂದು ಮತ್ತೆ ಹೋಗಿ ಆ ಕಡೆ ಹೋಗು. ಇದೆಲ್ಲ ಫ್ಯಾಕ್ಟ್ರಿಗಳಲ್ಲಿ ಯೂಸ್ ಮಾಡೋಂಥದ್ದು ಆ ಮಿಷಿನ್, ಈ ಗಾರ್ಮೆಂಟ್ಸ್ಗಳಲ್ಲಿ. ಅದೇನಕ್ಕದು ಅಷ್ಟು ದೊಡ್ಡದ್ರಲ್ಲ. ಓ ಮೈ ಗಾಡ್. ಹಾಂ ಅದ್ರದ್ದು ಇದು ಓಕೆ. ಅದಿದೆ ನನ್ನ ಹತ್ರ ಕೋನ್ ದಾರಗಳು. ಅಲ್ಲಾಡ್ತೆ. ಓಕೆ ಓಕೆ. ಹೌದು, ಅದು ಲೈಟ್ ಹಾಕೊಳಕ್ಕೆ ಕೊಟ್ಟಿರೋದಾ? ಓಕೆ. ಎಷ್ಟೊಂದು 20 kg ಇದೆಯಾ ಅದು? ಹಸಿ ಬರ್ಬೇಡ, ಬೀಳಿಸ್ಕೊತೀಯ ಬಾಯಿ ಕಡೆ ಮಗ್ನೆ. ಹಸಿ ಸೈಡ್ಗೆ ಹೋಗ್ಬಿಡು. ತೂತೊಳಗಡೆ ಹಾಕ್ಬೇಕಲ್ಲ. ಹಾಂ ಅಷ್ಟೇನಾ? ಕೈ ಹುಷಾರು. ಕೂತಿಲ್ಲ ಅನ್ಸತ್ತೆ. ಆ ಕಡೆ ಎಂತ ಲಿಂಕು? ಏನು ಇಟ್ಕೊಂಡಿದ್ಲ ಹೇಳಿ? ಹಸಿ ಎಲ್ಲಿ ಅದು? ಎಲ್ಲಿಟ್ಟೆ? ಎಷ್ಟು ಈಸಿ ಅಲ್ಲ ಅದು. ನನಗೆ ಸಾಕು, ಯಾಕಂದರೆ ಪ್ರೊಫೆಷ್ನಲ್ಗಾದರೆ ಫಸ್ಟ್ 50-60 ಬಂಡವಾಳ ಹಾಕಿದ್ರೂ ದುಡ್ಡು ಎತ್ಕೊಬೋದು. ನಾವು ಮನೇಲಿ ಸ್ಟಿಚ್ ಮಾಡೋದಕ್ಕಲ್ವಾ. ಸೊ ನನಗೆ ಸಾಕಿದ್ದು ಚೆನ್ನಾಗಿ ಬರ್ತಾ ಇದೆ, ಸ್ಟಿಚಿಂಗ್ ಚೆನ್ನಾಗಿದೆ. ಆಮೇಲೆ ತುಂಬ ಖುಷಿ ಆಯಿತು. ನಾನು ಇವಾಗ ಬೇಡ ಆಮೇಲೆ ತೊಗೊಳ್ಳೋಣ ಅಂತ, ಇನ್ನೊಂದು 2 ವರ್ಷ ಹೋಗಲಿ ಆಮೇಲೆ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ಶಂಕರ್ ನನಗೆ ಸರ್ಪ್ರೈಸ್ ಕೊಡಬೇಕು ಅಂತ ಹೇಳಿ ತೊಗೊಬಂದು ಕೊಟ್ಟಿದ್ದಾರೆ. ತುಂಬ ಖುಷಿ ಆಯಿತು. ಬಟ್ ಚೆನ್ನಾಗಿದೆ, ಬೇಗ ಸ್ಟಿಚ್ ಮಾಡ್ಕೊಬೋದು. ಏನೇ ಪ್ರಾಬ್ಲಮ್ ಆದರೂ ಆ ಶಾಪವರೇ ರೆಡಿ ಮಾಡಿಕೊಡ್ತಾರೆ. ಬೇಕಾದ್ರೆ ಮನೆಗೆ ಬೇಕಾದ್ರೆ ಬಂದು ಸರ್ವಿಸಿಗೆ ಮಾಡಿಕೊಡ್ತಾರೆ. ತೊಗೋಬೋದು 12,000 ಆರಾಮಾಗಿ ತೊಗೋಬೋದು. ಇದೇ ನಾವೇನಾರ ಹೊಸದು ಶೋರೂಮ್ದು ಏನಾರ ತೊಗೋಬೇಕು ಅಂತ ಹೇಳಿದ್ರೆ 40-50 ಸಾವಿರ ಕೊಡಲೇಬೇಕು. ಅಟ್ಲೀಸ್ಟ್ ಒಂದು 30-40 ಸಾವಿರ ಆದರೂ ಕೊಡಲೇಬೇಕಾಗತ್ತೆ. ನನಗೆ ಸಾಕು, ಸೆಕೆಂಡ್ಸೇ ಸಾಕು. ಚೆನ್ನಾಗಿ ಸ್ಟಿಚಿಂಗ್ ಬರ್ತಿದೆ, ಆರಾಮಾಗಿ ಫಾಸ್ಟಾಗಿ ಹೊಲ್ಕೋಬೋದು. ಅವಾಗೆಲ್ಲ ಅದಕ್ಕೆಲ್ಲ ಒಂದು 3 ಅವರ್ ಸ್ಪೆಂಡ್ ಮಾಡೋದನ್ನ ಇದಕ್ಕೆ 1 ಅವರ್ ಸ್ಪೆಂಡ್ ಮಾಡಿದ್ರೆ ಸಾಕು, ಬಟ್ಟೆ ಎಲ್ಲ ಬೇಗ ಸ್ಟಿಚ್ ಆಗಿಬಿಡುತ್ತೆ. ನನಗೆ ಇವಾಗ ಯಾವಾಗ ಬೇಕಾವಾಗ ನನ್ನ ಮಕ್ಳಿಗಾಗಲಿ ನನಗಾಗಲಿ ಬ್ಲೌಸ್ ಎಲ್ಲ ನಾನೇ ಸ್ಟಿಚ್ ಮಾಡ್ಕೊಳ್ತೀನಿ. ಚೆನ್ನಾಗಿದೆ ಮಿಷಿನು. ನೀವ್ಯಾರು ಮನೆಗೆ ಈ ರೀತಿ ಸೆಕೆಂಡ್ಸ್ ಏನಾರ ಮಿಷಿನ್ ತೊಗೋಬೇಕು, ಈ ಥರ ದೊಡ್ಡದು ಏನಾರ ತೊಗೋಬೇಕು ಅಂತ ಹೇಳಿದ್ರೆ ನಾನು ಅವ್ರ ಅಂಗಡಿದು ಶಾಪ್ ಡೀಟೇಲ್ಸ್ನ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ನೀವು ಬೇಕಾದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ತೊಗೋಬೋದು. ಅದು ಮಿಷಿನ್ದು ಏನೇ ಪ್ರಾಬ್ಲಮ್ ಆದರೂ ಬೇಕಾದ್ರೆ ಮನೆಗೆ ಬಂದು ಸರ್ವಿಸ್ ಮಾಡಿಕೊಡ್ತಾರೆ. ಚೆನ್ನಾಗಿದೆ, ಕೊಡ್ಬೋದು. 12,000 ಆಗುತ್ತೆ, ತೊಗೋಬೋದು. ಚೆನ್ನಾಗಿದೆ, ನನಗೆ ಓಕೆ ಅನ್ನಿಸ್ತು. ಆ್ಯಕ್ಚುಲಿ ಈ ಮಿಷಿನ್ ನನ್ನ ಹತ್ರ ಬಂದು ಆಲ್ಮೋಸ್ಟ್ ಒಂದು 6 ಮಂತ್ಸ್ ಆಯಿತು ಅಂತಲೇ ಹೇಳ್ತೀನಿ. ಅದರಿಂದ ಅಪ್ಲೋಡ್ ಮಾಡಬೇಕು, ವಿಡಿಯೋ ಹಾಕಬೇಕು ಅಂತ ಅಂದ್ಕೊಂಡಿದ್ದೆ. ಓಕೆ, ನಾನು ಒಂದಷ್ಟು ದಿನ ಟ್ರೈ ಮಾಡೋಣ ಹೇಗೆ ಬರುತ್ತೆ.
ನೋಡೋಣ. ಆಮೇಲೆ ಸುಮ್ಮನೆ ಹೇಳೋದು ಬೇಡ, ನನಗೂ ಓಕೆ ಅನಿಸಿದ್ರೆ ವರ್ತ್ ಅನಿಸಿದ್ರೆ ನಿಮ್ಗೊಂದಿಗೆ ಶೇರ್ ಮಾಡೋಣ ಅಂತ ಅಂದ್ಕೊಂಡೆ. ಅದಕ್ಕೆ ಇವಾಗ ಹೇಗೂ ಕ್ಲೀನ್ ಮಾಡ್ತಿದ್ದೆ ಈ ರೂಮು, ಹಾಗೆ ಇದು ಒಂದು ತೋರಿಸ್ಬಿಡೋಣ. ಯಾರಿಗಾರು ಬೇಕಂದರೆ ಹುಡುಕ್ತಾ ಇರ್ತೀರಲ್ವ ನನ್ನ ಥರ ಸೆಕೆಂಡ್ಸ್ ತೊಗೋಬೇಕು ಅಂತ. ನಾವು ಮನೇಲಿ ನಾವು ನಮ್ಮ ಬಟ್ಟೆಗಳು ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಸಾಕು, ನನಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು. ಯಾವುದೇ ರೀತಿ ಪ್ರಾಬ್ಲಮ್ ಬಂದಿಲ್ಲ. ನಿಮ್ಗೆ ಯಾರಿಗಾರ ಬೇಕಂದರೆ ನೋಡಿ, ಅವ್ರ ಶಾಪ್ ಡೀಟೇಲ್ಸ್ ಕೊಟ್ಟಿರ್ತೀನಿ, ನೀವು ಬೇಕಾದ್ರೆ ಕಾಲ್ ಮಾಡ್ಕೊಂಡು ತೊಗೋಬೋದು. ಚೆನ್ನಾಗಿದೆ. ಇದು ನೆಕ್ಸ್ಟ್ ಡೇ ಅಂದರೆ ಸಂಡೇ ಬೆಳಗ್ಗೆಯಿಂದನೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಯಾಕಂದರೆ ಸ್ಯಾಟರ್ಡೇ ಕೆಲಸ ಫಿನಿಷ್ ಆಗಿಲ್ಲ. ಶಂಕರ್ ಬಂದಮೇಲೆ ಹೊರಗಡೆ ಹೋಗಿದ್ವಿ, ಅದಷ್ಟೇ ಸ್ಟಾಪ್ ಆಯಿತು. ಸರಿ ಸಂಡೇನೇ ಅದು ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ಬೆಳಗ್ಗೆನೇ ಎದ್ದು ಕ್ಲೀನ್ ಮಾಡೋಕ್ಕೆ ಶುರು ಹಚ್ಕೊಂಡೆ. ಸಂಡೇನೇ ಎಲ್ಲ ಮುಗಿಸ್ಕೊಂಡೆ. ಫಸ್ಟೆಲ್ಲ ಡಸ್ಟಿಂಗ್ ಮಾಡಿಕೊಂಡು, ನಮ್ಮ ಮನೆ ಹತ್ರ ನಮ್ಮದು ಮೇನ್ ರೋಡ್ ಹತ್ರ ಇರೋದ್ರಿಂದ ಗಾಡಿಗಳು ತುಂಬ ಓಡಾಡ್ತಾ ಇರುತ್ತೆ, ಸಿಕ್ಕಾಪಟ್ಟೆ ಧೂಳಿದೆ ಕಿಟಕಿಗಳಲ್ಲೆಲ್ಲ. ಅದಕ್ಕೆ ಡಸ್ಟಿಂಗ್ ಮಾಡಿಕೊಂಡು ಸ್ವಲ್ಪ ಶಾಂಪೂ ಹಾಕ್ಕೊಂಡು ನೀರಲ್ಲೆಲ್ಲ ಒರೆಸ್ಕೊಂಡು ಬರ್ತೀನಿ. ಈ ರೂಮಲ್ಲಿ ನಾನು ಒಂದು ದಿವಾನ, ಹಾಗೆ ನಂದು ಟೈಲರಿಂಗ್ ಮಿಷಿನು, ಆರುಷಿ ಟಾಯ್ಸು, ಬುಕ್ಸು, ಬ್ಯಾಗ್ಗಳು ಈ ರೀತಿ ಎಲ್ಲ ಇಟ್ಕೊಂಡಿದ್ದೀನಿ. ನಿನ್ನೆ ಕೆಲಸ ಕಂಪ್ಲೀಟ್ ಆಗಿಲ್ಲಲ್ಲ, ಅದಕ್ಕೆ ಇವತ್ತಾದರೂ ಎಷ್ಟಾಗುತ್ತೆ ಅಷ್ಟು ಬೇಗ ಮಾಡ್ಕೊಳ್ಳೋಣ ಅಂತ ಹೇಳಿ ಬೆಳಗ್ಗೆ ಎದ್ದ ತಕ್ಷಣ ತಿಂಡಿ ಎಲ್ಲ ಮುಗಿಸ್ಬಿಟ್ಟು ಕೆಲಸ ಶುರು ಹಚ್ಕೊಂಡೆ. ಯಾಕಂದರೆ ಸಿಕ್ಕಾಪಟ್ಟೆ ಧೂಳಿದೆ, ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಇನ್ನೇನು ಹಬ್ಬ ಬೇರೆ ಬರ್ತಿದೆ ಅಲ್ಲ, ಬೇಗ ಡೈಲಿ ಸ್ವಲ್ಪ ಮಾಡಿಕೊಂಡ್ರೆ ಎದ್ದ ತಕ್ಷಣ ಫಸ್ಟು ಸ್ಕ್ರೀನ್ಗಳೆಲ್ಲ ತೆಗೆದ್ಬಿಟ್ಟು ವಾಷಿಂಗ್ ಹಾಕ್ಬಿಟ್ಟು ಒಣಗಾಕ್ಬಿಟ್ರೆ ಸಂಜೆ ಅಷ್ಟಲ್ಲೆಲ್ಲ ಒಣ್ಕೊಳ್ಳುತ್ತೆ ಅಂತ ಹೇಳಿ ಸ್ಕ್ರೀನೆಲ್ಲ ತೆಗೆದ್ಬಿಟ್ಟು ವಾಷಿಂಗ್ ಹಾಕ್ಬಿಟ್ಟು ಆಮೇಲೆ ಕ್ಲೀನ್ ಮಾಡಿಕೊಂಡೆ. ಅರುಷಿಗೆ ಯಾಕೋ ನೆನ್ನೆ ಫುಲ್ಲು ಜ್ವರ ಬಂದುಬಿಟ್ಟಿತ್ತು, ಹಾಗಾಗಿ ಇವತ್ತು ಸ್ವಲ್ಪ ಮೈ ಬಿಸಿ ಇತ್ತು, ಹಾಗಾಗಿ ಅವಳನ್ನ ಇವತ್ತು ಸ್ಕೂಲಿಗೆ ಕಳಿಸಿಲ್ಲ, ಲೀವ್ ಹಾಕ್ಸ್ಬಿಟ್ಟು ಮನೆಯಲ್ಲೇ ಇಟ್ಕೊಂಡೆ. ಮಂಡೇ ಫುಲ್ಲು ಹಾಲೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ನೆಕ್ಸ್ಟ್ ಡೇ ಅಂದರೆ ಬುಧವಾರದಿಂದ ಕಿಚನ್ ಒಂದು ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳಿ ಎಲ್ಲ ಎಷ್ಟಾಗುತ್ತೆ ಅಷ್ಟು ಎಲ್ಲ ಮಂಡೇ ಕ್ಲೀನ್ ಮಾಡಿಕೊಂಡು ಕಿಟಕಿ ಎಲ್ಲ ಒರೆಸಿ ಟಿ ವಿ ಶೋಕೇಸ್ ಎಲ್ಲ ಹೊಡ್ಸ್ಕೊಂಬಿಟ್ಟೆ. ಈಚೆಗಡೆ ಕಿಟಕಿ ಬಾಗಿಲು ಎಲ್ಲ ಹೊರಿಸ್ಕೊಂಡ್ಬಿಟ್ಟೆ. ಇನ್ನು ವಾಶ್ರೂಮ್ ಎಲ್ಲ ನಾನು ಲಾಸ್ಟ್ ವೀಕೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ, 2 ವಾಶ್ರೂಮನ್ನು. ಈ ಸಲ ಇನ್ನು ಸ್ವಲ್ಪ ಜಾಸ್ತಿ ಅದೇನು ಕೆಲಸ ಇಲ್ಲ, ಸ್ವಲ್ಪ ಕ್ಲೀನ್ ಮಾಡಿಕೊಂಡ್ರೆ ಸಾಕು ಅಷ್ಟೇ. ನಮ್ಮ ಮನೆ ಗೋಡೆಗಳಂತೂ ನೋಡೋಕ್ಕಾಗೋದಿಲ್ಲ. ನಮ್ಮ ಆರುಷಿ ಎಲ್ಲ ಗೋಡೆಗಳ ಮೇಲೆ ಡ್ರಾಯಿಂಗು ಪೇಂಟಿಂಗು ಎಲ್ಲ ಮಾಡಿಟ್ಟಿದ್ದಾಳೆ. ಅವಳು ಗೋಡೆ ಮೇಲೆ ಬರೆಯೋದು ಸ್ಟಾಪ್ ಮಾಡಿದ್ದಾದಮೇಲೆ ಪೇಂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ನೋಡಬೇಕು ಯಾವಾಗ ಸ್ಟಾಪ್ ಮಾಡ್ತಾಳೆ ಅಂತ. ಇವತ್ತಿನ ವಿಡಿಯೋ ಇಷ್ಟೇ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ